ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಸ್ಪಷ್ಟ ಗೆಲುವನ್ನು ತಮ್ಮದಾಗಿಸಿಕೊಳ್ಳಬೇಕು ಅಂತೇಳಿ ಸಾಕಷ್ಟು ರಣತಂತ್ರಗಳನ್ನು ಹೆಣಿತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂಥ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಪಕ್ಷದ ಮುಖಂಡರನ್ನು ಪಕ್ಷದತ್ತ ತಳೆಯುವಂಥ ಕೆಲಸಕ್ಕೆ ಈಗ ಮುಂದಾಗ್ತಿದ್ದಾರೆ. ಸೊ ಈಗ ವರ್ಕೌಟ್ ಆಗ್ತಾ ಇದೆಯಾ ಈ ಒಂದು ಕಾಂಗ್ರೆಸ್ನ ತಂತ್ರಗಾರಿಕೆ ಅನ್ನುವ ಪ್ರಶ್ನೆ. ಕಾಂಗ್ರೆಸ್ಸನ್ನು ಬೆಂಬಲಿಸೋದಕ್ಕೆ ಒಪ್ಪಿಕೊಂಡ್ರ ಶ್ರೀನಿವಾಸ್ ಪ್ರಸಾದ್. ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಶ್ರೀನಿವಾಸ್ ಪ್ರಸಾದ್ ಬೇಸರವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಲು ಅಭಿಮಾನಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರಾ ನೋಡಿ. ನಿನ್ನೆ ಅಷ್ಟೇ ಒಂದು ಮಹತ್ವದ ಬೆಳವಣಿಗೆ ಆಗಿತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರಿನ ಕೆಲ ನಾಯಕರು ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿ ಮಾಡಿ ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ಒಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ನಾವು ರಾಜಕೀಯವಾಗಿ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದೀವಿ, ನಾವೀಗ ಹೋಗಿ ಪ್ರಚಾರ ಮಾಡೋದು ಅದೆಲ್ಲ ಸರಿ ಬರೋದಿಲ್ಲ ಅನ್ನುವ ಹೇಳಿಕೆಯನ್ನು ಅವರು ಮಾಧ್ಯಮಗಳಿಗೆ ಕೊಟ್ಟಿದ್ರು. ಇದರ ನಡುವೆ ತಮ್ಮ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಅಂತೇಳಿ ಸಂದೇಶವನ್ನು ರವಾನೆ ಮಾಡಿದ್ರ ಅನ್ನುವ ಪ್ರಶ್ನೆಗಳು ಈಗ ಉದ್ಭವ ಆಗ್ತದೆ. ಕಾರಣ ಇಷ್ಟೇ, ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದರೆ ಟಿಕೆಟ್ ತಪ್ಪಿದಂಥ ಹಿನ್ನೆಲೆಯಲ್ಲಿ ಬೇಸರಗೊಂಡಿದ್ದಂಥ ಅವರು ಸದ್ಯಕ್ಕೆ ಸೀಕ್ರೆಟ್ ಕಾಪಾಡುವಂತೆ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. 15 ದಿನ ಸುಮ್ಮನಿರಿ, ಮತದಾನದ ಕೊನೆಯ ವಾರದಲ್ಲಿ ನಿಮಗೆ ಹೇಳ್ತೀನಿ ಏನು ಮಾಡಬೇಕು ಅಂತೇಳಿ ಗುಟ್ಟು ಬಿಟ್ಟು ಕೊಡದಂತೆ ಕಾಂಗ್ರೆಸ್ ನಾಯಕರಿಗೆ ಕಟ್ಟಪ್ಪಣೆಯನ್ನ ಹೊರಡಿಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ಗೆ ಖುಷಿಯಾದಂತಹ ಕಾಂಗ್ರೆಸ್ ನಾಯಕರ ನಡೆ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಶ್ರೀನಿವಾಸ್ ಪ್ರಸಾದ್ ಅವರು ಈ ಒಂದು ಸೂಚನೆ ಕೊಟ್ಟಿದ್ದಾರಾ ಕಾಂಗ್ರೆಸ್ಗೆ ಬೆಂಬಲಿಸಿ ಅಂತೇಳಿ? ಏನಿದೆ ಹೆಚ್ಚಿನ ಮಾಹಿತಿ? ನಾಗೇಂದ್ರ, ಸದ್ಯಕ್ಕಂತೂ ಶ್ರೀನಿವಾಸ್ ಪ್ರಸಾದ್ ಅವರು ಯಾವ ಸೂಚನೆಯಲ್ಲೂ ಕೊಟ್ಟಿಲ್ಲ. ಆದರೆ ಅವರು ಕೊಟ್ಟಿರುವಂತಹ ಸೂಚನೆ 15 ದಿನಗಳ ಕಾಲ ಯಾರು ಕೂಡ ಏನಲ್ಲೂ ಕೂಡ ಮಾತನಾಡಬೇಡಿ ಅಂತೇಳಿ ಎಲ್ಲೇ ಏನೋ ಕಾಂಗ್ರೆಸ್ನ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿಗೆ ಬಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಒಂದು ಕಟ್ಟಪ್ಪಣೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಡೆದಿರುವಂತಹ ಮಾತುಕತೆಯನ್ನು ಬಹಿರಂಗಪಡಿಸೋಕೆ ಹೋಗ್ಬಿಡಿ. ಜೊತೆಗೆ 15 ದಿನಗಳವರೆಗೂ ಕೂಡ ತಾಳ್ಮೆಯಿಂದ ಎಲ್ಲರೂ ಕೂಡ ಕಾಯಬೇಕು. ಜೊತೆಗೆ ನನ್ನ ಬೆಂಬಲಿಗರಿಗೆ ಯಾವ ಸೂಚನೆ ಕೊಡಬೇಕು, ನಾನು ಚುನಾವಣೆ ಹತ್ತಿರ ಬರ್ತಿದ್ದಾಗಲೇ ನಾನು ಆ ಒಂದು ಸೂಚನೆಯನ್ನು ಕೊಡ್ತೀನಿ ಅಂತೇಳಿ ನಿನ್ನೆ ಶ್ರೀನಿವಾಸ್ ಪ್ರಸಾದ್ ಅವರು ಕೊಟ್ಟಂತಹ ಒಂದು ಸೂಚನೆ ಸಹಜವಾಗಿಯೇ ಕಾಂಗ್ರೆಸ್ ನಾಯಕರಿಗೆ ಸಾಕಷ್ಟು ಸಂತಸವನ್ನು ತಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಏನು ಈಗಾಗಲೇ ಸುನಿಲ್ ಬೋಸ್ ಅವರು ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಅವರು ಕೂಡ ಪ್ರಚಾರವನ್ನು ಶುರು ಮಾಡಿರುವಂಥದ್ದು. ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕೂಡ ಆಕಾಂಕ್ಷಿಯಾಗಿದ್ದರು. ಆದರೆ ಬಾಲರಾಜ್ ಅವರಿಗೆ ಈ ಬಾರಿ ಟಿಕೆಟನ್ನು ಬಿಜೆಪಿ ಕೊಟ್ಟಿದೆ. ಸಹಜವಾಗಿಯೇ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಯಾವುದೇ ರೀತಿಯಾದಂತಹ ಮಾತನ್ನು ಕೇಳದಂತೆ ಅವರಿಗೆ ಕೊಟ್ಟಿರುವ ಕಾರಣಕ್ಕಾಗಿ ಸಾಕಷ್ಟು ಸಹಜವಾಗಿ ಬೇಸರವನ್ನಗೊಂಡಿದ್ದಾರೆ. ಸೊ ಜೊತೆಗೆ ಒಂದು ಬಾರಿ ಆದರೂ ಕೂಡ ಬಿಜೆಪಿ ಹೈಕಮಾಂಡನ್ನು ಸಂಪರ್ಕ ಮಾಡಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಾತನಾಡಿದರೆ ನಾನು ಸಮಾಧಾನಗೊಳ್ತಿದ್ದೆ ಅನ್ನುವಂತಹ ಮಾತನ್ನು ನೆನ್ನೆ ಏನು ಕಾಂಗ್ರೆಸ್ ನಾಯಕರು ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ ಮಾತನಾಡಿ, ಜೊತೆಗೆ ಈಗಾಗಲೇ ಆಪ್ತರ ಜೊತೆಯೂ ಕೂಡ ತಮ್ಮನ್ನು ನಿರ್ಲಕ್ಷ್ಯ ಮಾಡಿರೋ ಬಗ್ಗೆ ಕೂಡ ಮಾತುಕತೆ ನಡೆಸಿರೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಹ ಲಭ್ಯ ಆಗ್ತಾ ಇರುವಂಥದ್ದು. ಸಹಜವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ದೊಡ್ಡ ನಾಯಕರು, ದೊಡ್ಡ ಶಕ್ತಿಯುತ ನಾಯಕರ ಜೊತೆಗೆ ಮೈಸೂರು ಚಾಮರಾಜನಗರದಲ್ಲಿ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಕಳೆದ ಬಾರಿ ಏನೋ ತಮ್ಮ ಧ್ರುವನವರು ಕೂಡ ಸೋಲಿಸುವಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಯಶಸ್ವಿಯಾಗಿದ್ದರು. ಸೊ ಹೀಗಾಗಿಯೇ ಈ ಎರಡು ಚಾಮರಾಜನಗರ ಮೈಸೂರು ಭಾಗದಲ್ಲಿ ದಲಿತ ಮತಗಳು ಸಾಕಷ್ಟು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಸೊ ಹೀಗಾಗಿಯೇ ಮೈಸೂರು ಚಾಮರಾಜನಗರವನ್ನು ಗೆಲ್ಲೋದಕ್ಕೆ CM ಅವರು ಒಂದು ಸಾಕಷ್ಟು ರಣತಂತ್ರ ನಡೀತಾ ಇದ್ರು. ಇದರ ಭಾಗವಾಗಿ ಮೊದಲಿಗೆ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಅವರ ಬಳಿಗೆ ಕಳಿಸಿ ಬೆಂಬಲವನ್ನು ಕೋರಿದ್ರು. ಯಾವಾಗ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರೋದಕ್ಕೆ ಶುರು ಆಯಿತು, ನಿನ್ನೆ ಏಕಾಏಕಿ ಮಹದೇವಪ್ಪ ಇರ್ಬೋದು, ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು, ಎಲ್ಲರೂ ಕೂಡ ಭೇಟಿಯನ್ನು ಮಾಡಿ ಅವರ ಮನವೊಲಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. 15 ದಿನವರೆಗೂ ಕೂಡ ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿ ಒಂದು ಕಟ್ಟಪ್ಪಣೆ ಕೊಟ್ಟಿದ್ದಾರೆ. ಸಹಜವಾಗಿಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಇದು ಖುಷಿಯನ್ನು ತಂದಿರುವಂತಹ ವಿಚಾರ ಆಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.